ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ನಡುವೆ ರಿಪೀಟ್ ಫೀಲ್ಡ್. ಡಿ ಕೆ ಶಿವಕುಮಾರ ಮೊದಲ ಸರ್ಕಾರ ಕೊಟ್ಟಿದ್ದ. ಸರ್ಕಾರ ಕೊಟ್ಟಾಗ ಸಿದ್ದರಾಮಯ್ಯ 2.5 ವರ್ಷ ಮುಖ್ಯಮಂತ್ರಿ ಆಗಿಲ್ಲ. ನನ್ನ ಹಂಗಪ್ಪ ಅವು ಅಂತ ತಿಳ್ಕೊಂಡ. ಅವೊಬ್ಬ ಸ್ಥಾನಕ್ಕೆ ಒಂದು ಒಳ್ಳೆ ಸ್ಥಾನಕ್ಕೆ ಬರಲಿ ಅಂತ ತಿಳ್ಕೊಂಡ. ಖುಷಿಯಿಂದ ಮನಸ್ಸಲ್ಲಿ ಕುರ್ಸಿ ಬಿಟ್ಟು ಕೊಟ್ಟ ಅಂತಾರೆ. ಜನರಲ್ಲೂ ಕೂಡ ಒಂದು ಒಳ್ಳೆ ಅನುಭವ ಅವನಿಗೆ ಬರ್ತದೆ. ಇಲ್ಲಂತಂದ್ರೆ ಭ್ರಷ್ಟ ಸಿದ್ದರಾಮಯ್ಯ ಅಂತಕ್ಕಂಥ ಒಂದು ಮಾತು ಬರ್ತದೆ. ಅದು ಬಿಡೋದು ಮತ್ತು ಹಿಡಿಯೋದು ಅವನ ಕೈಯಾಗ. ಅದು ಏನು ಬೇಕಾದ ಅವ್ನು ಮಾಡಲಿ. ನಂದಿಗೆ ಮಾತ್ರ ಹೇಳೋಕತ್ತೈತಿ ಹೇಳ್ತೀವಿ. ಅವ ಬಿಟ್ಟು ಮಣ್ಣು ಮನುಷ್ಯ ಅವ ಬಿಟ್ಟು ಕೊಡ್ಲಿಕ್ಕಿಲ್ಲ. ಅದ್ರ ಮಣ್ಣುತನ ಬಿಡ್ಬೇಕತ್ರ ಹಠ ಬಿಡ್ಬೇಕು ಒಂದು ಸ್ವಲ್ಪ. ಅದನ್ನ ಬಿಟ್ಟರೆ ಮಾತ್ರ ಸಾಧ್ಯತೆ. ಮತ್ತು ಹಠನ ಸಾಕ್ತಾವ ಅಂತಂದ್ರೆ ಇನ್ನು ಯಾರು ಏನು ಮಾಡತ್ತೆ. ಒಂದು ವೇಳೆ ಸರ್ಕಾರ ಬಿದ್ದು ಹೋಗ್ಬೋದು. ಈ ನಿಟ್ಟಿನಲ್ಲಿ ಸರ್ಕಾರ ಬಿದ್ದು ಹೋಗ್ಬೋದು. ಅಧಿಕಾರ ಬಿಟ್ಕೊಡ್ಲಿಲ್ಲ ಸರ್ಕಾರ ಬಿದ್ದು ಹೋಗ್ಬೋದು. ಡಿ ಕೆ ಶಿವಕುಮಾರ್ ತೊರೆದು ಸೀಟ್ ಹತ್ಕೊಂಡು ಹೋಗ್ಬಿಟ್ಟಂತಂದ್ರೆ ಏನು ಮಾಡೋದು ಸಿದ್ದರಾಮಯ್ಯ? ಸರ್ಕಾರ ಬಿದ್ದು ಆದ್ಮೇಲೆ ಮತ್ತೇನು ಮಾಡಕ್ಕೆ ಬರಲ್ಲ. ದಯವಿಟ್ಟು ಒಳ್ಳೆ ಸರ್ಕಾರ ಐತಿ. ನೀವೆಲ್ಲ ಗ್ಯಾರಂಟಿ ಚಲೋ ಕೊಟ್ಟಿದ್ದೀರಿ. ಮಂದಿಗೆಲ್ಲ ಸಹಕಾರ ಚಲೋ ಮಾಡಿದ್ದೀರಿ. ಇದೇ ಪ್ರಕಾರ ಇನ್ನೂ 2 ವರ್ಷದಾಗ ಎಲ್ಲರೂ ಕೂಡಿ ಚಲೋ ಮಾಡ್ಕೊತ ಹೋಗ್ರಿ ಅಂತ ನಮ್ಮ ಕಾಂಗ್ರೆಸ್ ಹೈಕಮಾಂಡಿಗೆ ನಾವು ಸೂಚನೆ ಹೇಳೋದಂತಂದ್ರೆ, ಇವತ್ತಿನ ಸಿದ್ದರಾಮಯ್ಯ ಮುಖ್ಯಮಂತ್ರಿ 2 ವರ್ಷ ಮಾಡಿದಾನು. 2.5 50-50 ಮಾತುಕತೆ ಆಗಿದಾವು ನಿಮ್ಮಲ್ಲಿ. ಆ ಮಾತುಕತೆ ಪ್ರಕಾರ ಇವತ್ತಿನ ದಿವಸ ಹೈಕಮಾಂಡ್ ಈ ಥರ ಪಾತ್ರ ವಹಿಸಿ ಮಂತ್ರಿ ಸ್ಥಾನ ಬಿಟ್ಕೊಡ್ಬೇಕು. ಇದು ಜನರ ಅಭಿಪ್ರಾಯ ಇರ್ಬೋದು, ನಾವು ಅಭಿಪ್ರಾಯ ಇರ್ಬೋದು, ಜನರ ಮನುಷ್ಯನಾಗಿರ್ಬೋದು, ಎಲ್ಲರ ಮನುಷ್ಯನಾಗಿರ್ಬೋದು. ಮತ್ತೆ ಇನ್ನು ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಚೆನ್ನಾಗಿ ಹೋಗ್ತೈತಿ. ನೀವು ಒಳ್ಳೆಯವ್ರು ಹಂಚ್ಕೊಂತೀರಿ. ಗ್ಯಾರಂಟಿಗಳು ಸಾಕಷ್ಟು ಕೊಟ್ಟಿದ್ದೀರಿ. ಇನ್ನೂ 2 ವರ್ಷ ಚೆನ್ನಾಗಿ ಆಡಳಿತ ಮಾಡ್ರಿ ಅಂತಕ್ಕಂಥ ಅವ್ರಿಗೆ ಕೊಟ್ಟು ಆಡಳಿತ ಮಾಡ್ರಿ ಅಂತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ಬಿಟ್ಕೊಡ್ಬೇಕು. ಬಿಟ್ಟು ಕೊಟ್ಟರೆ ನಿಮ್ಮ ಸರ್ಕಾರ ಸಿದ್ದರಾಮಯ್ಯ ಈ ಥರ ಒಳ್ಳೇದು ಅನ್ಸ್ಕೊಳಕ್ಕೆ ಅವ್ನು ಒಂದು ಚಾನ್ಸ್ ಐತಿ.